ಅದು ಜನವರಿ 19, 2024 ಮಧ್ಯಾಹ್ನ 2:40 ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ ಹತ್ತಿರ ಸೆಕ್ಟರ್ 24ರಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಟೆಂಟಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಸುತ್ತಮುತ್ತಲು ಇದ್ದ ಸುಮಾರು 148 ಟೆಂಟ್ಗಳಿಗೆ ಆ ಬೆಂಕಿ ಆವರಿಸಿ ಅಲ್ಲಿದ್ದ ಟೆಂಟುಗಳನ್ನ ಭಸ್ಮ ಮಾಡಿ ಹಾಕಿತ್ತು. ಇದನ್ನು ನೋಡುತ್ತಿದ್ದ ಜನ ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಚಿಲ್ಲಾಪಿಲ್ಲಿಯಾಗಿ ತ್ರಿವೇಣಿ ಸಂಗಮದ ಹತ್ತಿರ ಓಡಿ ಹೋಗಿ ನೀರಿನಲ್ಲಿ ತಮ್ಮನ್ನು ತಾವು ಬಚಾವ್ ಮಾಡಿಕೊಳ್ಳಲು ನೀರಲ್ಲಿ ಇಳಿದಿದ್ದಾರೆ. ಅಂಥದರಲ್ಲಿ ಹಲವಾರು ಸಾಧುಗಳು ಕೂಡ ಆ ಸಮಯದಲ್ಲಿ ತಮ್ಮ ಪವಿತ್ರ ಸ್ನಾನವನ್ನ ಮಾಡುತ್ತಿದ್ದರು. ಅಲ್ಲಿದ್ದ ಚದುರಿದ ಜನರನ್ನ ರಕ್ಷಿಸಲು ಒಬ್ಬೊಬ್ಬರೇ ಆ ಸಾಧುಗಳು ನೀರಿನಲ್ಲಿ ಇಳಿದು ಮುಳುಗದ ಹಾಗೆ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ಎತ್ತಿಕೊಂಡು ಬಂದು ದಡಕ್ಕೆ ಹಾಕುತ್ತಿದ್ದರು. ಆದ್ರೆ ಉತ್ತರಾಖಂಡ್ನ ಹಿಮಾಲಯದಿಂದ ಬಂದಂತಹ ನಾಗೇಂದ್ರ ದಾಸ್ ಅನ್ನುವ ಒಬ್ಬ ಸಾಧುವಿಗೆ ಇದೇ ಸಮಯದಲ್ಲಿ ನೀರಿನ ಆಳದಲ್ಲಿ ಏನೋ ಒಂದು ನಿಗೂಢ ಪೆಟ್ಟಿಗೆ ಕಾಲಿಗೆ ತಾಕಿದೆ. ನೀರಿನ ಒಳಗೆ ಹೋಗಿ ಅದನ್ನು ನೋಡಿದಾಗ ಅದು ಯಾವುದೋ ಒಂದು ಪುರಾತನ ಪೆಟ್ಟಿಗೆಯಾಗಿತ್ತು. ಅದನ್ನು ಎತ್ತಿಕೊಂಡು ತ್ರಿವೇಣಿ ಸಂಗಮ ದಡಕ್ಕೆ ಬಂದಾಗ ಅದರಲ್ಲಿ ಏನೋ ಒಂದು ರಹಸ್ಯಮಯ ವಸ್ತುಗಳು ಇರಬಹುದು ಅಂತ ಅವರಿಗೆ ಅನಿಸಿದೆ. ಅಲ್ಲಿಯೇ ಸುರಕ್ಷತೆಯನ್ನು ನೋಡುತ್ತಿದ್ದ ಪೊಲೀಸರನ್ನ ಕರೆದು ಆ ಪೆಟ್ಟಿಗೆಯನ್ನ ಎತ್ತಿಕೊಂಡು ಹೋಗಿ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಅದರ ಒಳಗಡೆ ಏನಿದೆ ಅಂತ ನೋಡಲು ಸಹಾಯ ಬೇಡಿದ್ದಾರೆ. ಅದರಂತೆ ಇಬ್ಬರು ಪೊಲೀಸರು ಆ ಪೆಟ್ಟಿಗೆಯನ್ನ ಆ ಸಾಧುವಿನೊಂದಿಗೆ ಎತ್ತಿಕೊಂಡು ಹೋಗಿ ತೆಗೆದು ನೋಡಿದಾಗ ಅದರಲ್ಲಿ 100 ವರ್ಷ ಹಳೆಯ ರುದ್ರಾಕ್ಷಿಗಳು ಕಂಡು ಬಂದಿವೆ. ಹೌದು, ತ್ರಿವೇಣಿ ಸಂಗಮದಲ್ಲಿ ಹಲವಾರು ಜನ ತಮ್ಮ ಬೆಲೆ ಬಾಳುವ ವಸ್ತುಗಳನ್ನ ಇತ್ತೀಚೆಗೆ ಬಿಟ್ಟು ಹೋಗುವುದು ಕಂಡು ಬಂದಿದೆ. ಅಂತದ್ರಲ್ಲಿ ಯಾರೋ ಒಬ್ಬರು ಈ ಪೆಟ್ಟಿಗೆಯನ್ನ ಇಲ್ಲಿ ಬಿಟ್ಟಿರಬಹುದು ಅಥವಾ ಇದು ಹಿಮಾಲಯದಿಂದಲೇ ಈ ಒಂದು ಪೆಟ್ಟಿಗೆ ನೀರಿನಲ್ಲಿ ಬಂದಿರಬಹುದೆಂದು ಅನುಮಾನ ಕೂಡ ಮಾಡಲಾಗಿತ್ತು. ಹೌದು, ಕುಂಭಮೇಳ ಸಂದರ್ಭದಲ್ಲಿ ರುದ್ರಾಕ್ಷಿಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತಿದೆ. ಹೀಗಾಗಿ ಇಲ್ಲಿ ರುದ್ರಾಕ್ಷಿ ಮಾಲೆಗೆ ಅದರಲ್ಲೂ ಮಹಾಕುಂಭದ ಸಮಯದಲ್ಲಿ ಭಾರಿ ಬೇಡಿಕೆ ಇದೆ. ಅಷ್ಟಕ್ಕೂ ಈ ರುದ್ರಾಕ್ಷಿಯ ಮಹತ್ವ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಈ ರುದ್ರಾಕ್ಷಿಯ ಮಹತ್ವವನ್ನು ತಿಳಿಯಲು ಈ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ. ಶಿವನ ಕಣ್ಣೀರಿನಿಂದ ಹುಟ್ಟಿತ್ತು ರುದ್ರಾಕ್ಷ. ರುದ್ರಾಕ್ಷ ರುದ್ರ ಮತ್ತು ಅಕ್ಷ ಎಂಬ 2 ಪದಗಳಿಂದ ಕೂಡಿದೆ. ರುದ್ರ ಎಂದರೆ ಶಿವ ಮತ್ತು ಅಕ್ಷ ಎಂದರೆ ಕಣ್ಣೀರು. ಶಿವನ ಕಣ್ಣೀರೇ ರುದ್ರಾಕ್ಷವಾಗಿದೆ. ಶಿವಪುರಾಣ, ಪದ್ಮಪುರಾಣ ಇತ್ಯಾದಿ ಗ್ರಂಥಗಳು ರುದ್ರಾಕ್ಷದ ಅಪಾರ ವೈಭವವನ್ನು ವಿವರಿಸಿವೆ. ಪುರಾಣಗಳ ಪ್ರಕಾರ ಸತೀದೇವಿ ಶಿವನಿಂದ ದೂರವಾದಾಗ ಶಿವನ ಹೃದಯ ತುಂಬಾ ದುಃಖ ಆವರಿಸಿತು ಮತ್ತು ಅವನ ಕಣ್ಣಿಂದ ಕಣ್ಣೀರು ಯಾವಾಗಲೂ ಸುರಿಯುತ್ತಾ ಇತ್ತು. ಇದೇ ಕಾರಣ ಶಿವನ ಕಣ್ಣೀರು ಅನೇಕ ಸ್ಥಳಗಳಲ್ಲಿ ಬಿದ್ದಿತ್ತು. ಶಿವನ ಕಣ್ಣೀರು ಬಿದ್ದಲ್ಲೆಲ್ಲ ರುದ್ರಾಕ್ಷದ ಮರಗಳು ಉಗಮವಾಯಿತು. ಶಿವನ ಕಣ್ಣೀರಿನಿಂದ ಉತ್ಪತ್ತಿಯಾದ ಈ ರುದ್ರಾಕ್ಷ ಎಲ್ಲರ ಆಸೆಗಳನ್ನು ಈಡೇರಿಸಬಹುದೆಂದು ನಂಬಲಾಗಿದೆ. ಹಾಗೂ ಇದನ್ನು ಧರಿಸಿದವರು ಕಣ್ಣೀರು ಇಡದಂತೆ ನೋಡಿಕೊಳ್ಳುತ್ತದೆ ಎಂದು ನಂಬಲಾಗಿದೆ. ಹಾಗೂ ಇದನ್ನು ಧರಿಸಿದವರ ಕಣ್ಣೀರನ್ನು ಕೂಡ ರುದ್ರಾಕ್ಷ ಒರೆಸುತ್ತದೆ ಎಂದು ನಂಬಲಾಗಿದೆ. ಅಂದರೆ ದುಃಖಗಳನ್ನ ದೂರ ಮಾಡಿ ಹೊಸ ಚೈತನ್ಯವನ್ನು ಕೂಡ ಇದು ನೀಡುತ್ತದೆ ಎನ್ನುವುದು ಭಕ್ತರ ಅಚಲ ನಂಬಿಕೆಯಾಗಿದೆ. ಆಧ್ಯಾತ್ಮಿಕ ಗುರುಗಳಾದಂತಹ ಸದ್ಗುರು ಅವರ ಪ್ರಕಾರ ರುದ್ರಾಕ್ಷವು ನಕಾರಾತ್ಮಕ ಶಕ್ತಿಗಳ ವಿರುದ್ಧ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇಂದು ರುದ್ರಾಕ್ಷ ಮರಗಳು ಗುಡ್ಡಗಾಡು ಪ್ರದೇಶಗಳಲ್ಲಿ ನಿರ್ದಿಷ್ಟ ಎತ್ತರದಲ್ಲಿ ಕಂಡುಬರುತ್ತವೆ. ವಿಶೇಷವಾಗಿ ಕೇರಳ ಹಾಗೂ ಹಿಮಾಲಯದಲ್ಲಿ ರುದ್ರಾಕ್ಷ ಮರಗಳನ್ನು ನೀವು ಹೆಚ್ಚಾಗಿ ಕಾಣಬಹುದು. ಇದರ ಎಲೆಗಳು ಹಸಿರು ಮತ್ತು ಹಣ್ಣುಗಳು ಕಂದು ಬಣ್ಣಗಳಲ್ಲಿರುತ್ತವೆ ಮತ್ತು ರುಚಿಯಲ್ಲಿ ಹುಳಿಯಾಗಿರುತ್ತವೆ. ರುದ್ರಾಕ್ಷ ಮರವು ವಿಶೇಷ ಸ್ಥಳಗಳಲ್ಲಿ ಮಾತ್ರ ಕಂಡುಬರುತ್ತದೆ, ಏಕೆಂದರೆ ಮಣ್ಣು, ಪರಿಸರ ಮತ್ತು ಎಲ್ಲವೂ ಅದರ ಮೇಲೆ ಪರಿಣಾಮ ಬೀರುತ್ತದೆ. ರುದ್ರಾಕ್ಷಿ ಧರಿಸುವ ಪ್ರಯೋಜನಗಳು. ಪ್ರತಿ ರುದ್ರಾಕ್ಷದಲ್ಲೂ ಪಟ್ಟೆಗಳು ಉಳಿದಿವೆ. ಈ ಪಟ್ಟೆಗಳನ್ನು ರುದ್ರಾಕ್ಷದ ಮುಖ ಎಂದು ಕರೆಯಲಾಗುತ್ತದೆ. ಈ ಪಟ್ಟೆಗಳ ಸಂಖ್ಯೆ 1 ರಿಂದ 20ವರೆಗೂ ಇರುತ್ತದೆ. ಈ ಪಟ್ಟೆಗಳನ್ನು ಎಣಿಸುವ ಮೂಲಕ ರುದ್ರಾಕ್ಷವನ್ನು 1 ಮುಖಿಯಿಂದ 21 ಮುಖಿ ಎಂದು ವರ್ಗೀಕರಣಿಸಲಾಗಿದೆ. ಅಂದರೆ ರುದ್ರಾಕ್ಷಿಯಲ್ಲಿ ಪಟ್ಟೆಗಳ ಸಂಖ್ಯೆಯನ್ನು ಮುಖಿ ರುದ್ರಾಕ್ಷ ಎಂದು ಕರೆಯಲಾಗುತ್ತದೆ. ರುದ್ರಾಕ್ಷ ಧರಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಶಕ್ತಿ ಬರುತ್ತದೆ ಮತ್ತು ವ್ಯಕ್ತಿಯ ಆರೋಗ್ಯವನ್ನು ಇದು ಕಾಪಾಡುತ್ತದೆ ಎಂದು ಆದಿ ಕಾಲದಿಂದಲೂ ನಂಬಲಾಗಿದೆ. ಏಕಮುಖಿ ರುದ್ರಾಕ್ಷ ಅಪರೂಪ. ಇದು ಬಹಳ ವಿರಳವಾಗಿ ಕಂಡುಬರುತ್ತದೆ ಮತ್ತು ಇದರ ಬೆಲೆಯೂ ಕೂಡ ಹೆಚ್ಚು. ಆದರೆ ಇದರ ವಿಶೇಷತೆ ಏನೆಂದರೆ ಏಕಮುಖಿ ರುದ್ರಾಕ್ಷ ಹೃದಯದ ಸಂಬಂಧ ಕಾಯಿಲೆಯನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಇದು ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ.
ಪಂಚಮುಖಿ ರುದ್ರಾಕ್ಷವು ಪುರುಷರು, ಮಹಿಳೆಯರು ಮತ್ತು ಮಕ್ಕಳಿಗೆ ಒಳ್ಳೆಯದು ಎಂದು ಆಧ್ಯಾತ್ಮಿಕ ಗುರು ಸದ್ಗುರು ಹೇಳುತ್ತಾರೆ. ಇದನ್ನು ಸಾಮಾನ್ಯವಾಗಿ ಸಂತೋಷ ಮತ್ತು ಆರೋಗ್ಯಕ್ಕಾಗಿ ಬಳಸುತ್ತಾರೆ. ಇದನ್ನು ಧರಿಸುವುದರಿಂದ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ, ನರಗಳನ್ನು ಶಾಂತಗೊಳಿಸುತ್ತದೆ ಮತ್ತು ನರಮಂಡಲದಲ್ಲಿ ಜಾಗರೂಕತೆಯನ್ನು ತರುತ್ತದೆ ಎಂದು ನಂಬಲಾಗಿದೆ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗು ಷಣ್ಮುಖಿ ಅಂದರೆ 6 ಮುಖಗಳನ್ನು ಹೊಂದಿರುವ ರುದ್ರಾಕ್ಷವನ್ನು ಧರಿಸಬೇಕು ಎಂದು ಹೇಳಲಾಗುತ್ತಿದೆ. ಇದು ಅವರಿಗೆ ಶಾಂತ ಮತ್ತು ಏಕಾಗ್ರತೆಗೆ ಸಹಾಯ ಮಾಡುತ್ತದೆ. ಜೊತೆಗೆ ವಿದ್ಯಾಭ್ಯಾಸಕ್ಕೆ ಕೂಡ ಇದು ಸಹಾಯ ಮಾಡುತ್ತದೆ. ಇದಲ್ಲದೆ ರುದ್ರಾಕ್ಷಗಳನ್ನು ನಿಯಮಿತವಾಗಿ ಪೂಜಿಸುವ ಮನೆಯಲ್ಲಿ ಆಹಾರ, ಬಟ್ಟೆ, ಹಣ ಮತ್ತು ಧಾನ್ಯಗಳ ಕೊರತೆ ಎಂದಿಗೂ ಇರುವುದಿಲ್ಲ. ಅಂತಹ ಮನೆ ಲಕ್ಷ್ಮಿಯ ಸೈಂಧವ ವಾಸ್ತವವಾಗಿರುತ್ತದೆಂದು ನಂಬಲಾಗಿದೆ. ಶಿವನ ಪ್ರಸಾದ ಎಂದು ಪರಿಗಣಿಸಲ್ಪಡುವ ಮತ್ತು ಚಮತ್ಕಾರಗಳಿಂದ ಕೂಡಿರುವ ಈ ಬೀಜ ದೇವಾನುದೇವ ಶಿವನ ಕಣ್ಣೀರಿನಿಂದ ತಯಾರಾಗಿದೆ. ಶಿವನಿಗೆ ರುದ್ರಾಕ್ಷ ಅತ್ಯಂತ ಪ್ರಿಯವಾಗಿತ್ತು. ಹೀಗಾಗಿ ಶಿವಭಕ್ತರು ಯಾವಾಗಲೂ ತಮ್ಮ ಶರೀರದ ಮೇಲೆ ಇದನ್ನು ಧರಿಸುತ್ತಾರೆ. ರುದ್ರಾಕ್ಷದ ವಿಚ್ಛಿನ್ನ ಬೀಜಗಳ ಸಂಬಂಧ ವಿವಿಧ ದೇವತೆಗಳಿಗೂ ಹಾಗೂ ಮನೋಕಾಮನೆಗಳಿಗೆ ಜೊತೆಯಾಗಿದೆ. ಉದಾಹರಣೆಗೆ ಏಕಮುಖ ರುದ್ರಾಕ್ಷ ಸಾಕ್ಷಾತ್ ಶಿವ ಸ್ವರೂಪ ಎಂದು ಭಾವಿಸಲಾಗಿದೆ. ಇದು ಭೋಗ ಮತ್ತು ಮೋಕ್ಷ ಪ್ರದಾಯಕವಾಗಿದೆ. 2 ಮುಖಗಳ ರುದ್ರಾಕ್ಷಕ್ಕೆ ದೇವೇಶ್ವರ ಎಂದು ಹೇಳಲಾಗುತ್ತದೆ. 3 ಮುಖದ ರುದ್ರಾಕ್ಷದಿಂದ ಎಲ್ಲ ವಿದ್ಯೆಯು ಪ್ರಾಪ್ತವಾಗುತ್ತದೆ. 4 ಮುಖಗಳ ರುದ್ರಾಕ್ಷ ಬ್ರಹ್ಮ ಸ್ವರೂಪಿಯಾಗಿದೆ. ಈ ರುದ್ರಾಕ್ಷ ದರ್ಶನ ಮಾಡುವುದರಿಂದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಪಂಚಮುಖಿ ರುದ್ರಾಕ್ಷ ಕಾಲಾಗ್ನಿ ರುದ್ರ ಸ್ವರೂಪಿ. ಇದು ಎಲ್ಲ ರೀತಿಯ ಸಾಮರ್ಥ್ಯ ಪ್ರದಾನ ಮಾಡುವ ರುದ್ರಾಕ್ಷ. 6 ಮುಖಗಳ ರುದ್ರಾಕ್ಷ ಕಾರ್ತಿಕೇಯ ಸ್ವರೂಪ. ಇದನ್ನು ಧರಿಸುವುದರಿಂದ ವ್ಯಕ್ತಿ ಬ್ರಹ್ಮ ಹತ್ಯೆಯ ದೋಷದಿಂದಲೂ ಕೂಡ ಮುಕ್ತನಾಗುತ್ತಾನೆ. 7 ಮುಖಗಳ ರುದ್ರಾಕ್ಷ ಧಾರಣೆ ಭಿಕ್ಷುಕರನ್ನು ಕೂಡ ಅರಸರನ್ನಾಗಿ ಮಾಡುತ್ತದೆ. ಭೈರವ ಸ್ವರೂಪಿ ಎಂದೇ ಕರೆಯಲಾಗುವ 8 ಮುಖಗಳ ರುದ್ರಾಕ್ಷ ಮನುಷ್ಯನಿಗೆ ಪೂರ್ಣ ಆಯುಷ್ಯವನ್ನು ನೀಡುತ್ತದೆ. ಇನ್ನು 9 ಮುಖಗಳ ರುದ್ರಾಕ್ಷ ಕಪಿಲ ಮುನಿಯ ಹಾಗೂ 10 ಮುಖಗಳ ರುದ್ರಾಕ್ಷ ವಿಷ್ಣು ಸ್ವರೂಪಿ ಎಂದು ಪರಿಗಣಿಸಲಾಗಿದೆ. 11 ಮುಖಗಳ ರುದ್ರಾಕ್ಷ ರುದ್ರ ಸ್ವರೂಪಿಯಾಗಿದ್ದು ಇದನ್ನು ಧರಿಸುವ ವ್ಯಕ್ತಿಗಳು ಎಲ್ಲ ರಂಗದಲ್ಲೂ ಯಶಸ್ಸನ್ನು ಕಾಣುತ್ತಾರೆ. ರುದ್ರಾಕ್ಷವನ್ನು ಹೇಗೆ ಧರಿಸಬೇಕು? ಕಪ್ಪು ಬಣ್ಣದ ದಾರದಿಂದ ರುದ್ರಾಕ್ಷವನ್ನು ಧರಿಸಬೇಡಿ. ಕೆಂಪು, ಹಳದಿ ಅಥವಾ ಬಿಳಿ ಬಣ್ಣದ ದಾರದಿಂದ ರುದ್ರಾಕ್ಷವನ್ನು ಧರಿಸಬೇಕು. ಬೆಳ್ಳಿ, ಚಿನ್ನ ಹಾಗೂ ತಾಮ್ರದಿಂದಲೂ ಕೂಡ ರುದ್ರಾಕ್ಷವನ್ನು ಧರಿಸಬಹುದು. ರುದ್ರಾಕ್ಷ ಧರಿಸುವಾಗ ಓಂ ನಮಃ ಶಿವಾಯ ಮಂತ್ರ ಜಪಿಸಿ ಧರಿಸಬೇಕು. ಅಪವಿತ್ರವಾಗಿ ರುದ್ರಾಕ್ಷವನ್ನು ಯಾವತ್ತೂ ಧರಿಸಬಾರದು. ರುದ್ರಾಕ್ಷವನ್ನು ಧರಿಸಿದಾಗ ಕಾಮದ ಆಟದಲ್ಲಿ ತೊಡಗಬಾರದು ಹಾಗೂ ಮಾಂಸಾಹಾರವನ್ನು ಕೂಡ ಸೇವಿಸಬಾರದು. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ರುದ್ರಾಕ್ಷದ ಇನ್ನೂ ಹಲವಾರು ಕುತೂಹಲಕಾರಿ ವಿಷಯಗಳನ್ನ ಹೇಳೋಕೆ ಹೋಗ್ತಾ ಇದ್ದೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಅಂಡ್ ಟೇಕ್ ಕೇರ್.